ಮೇಡಮ್, ಡಾಕ್ಟರ್ ಹೇಳಿದ್ದು ಪೂರ್ತಿ ನಿಜ ಅಲ್ಲಮ್ಮ. ಅವ್ರಿಗೆ ಈ ವಿಷಯದ ಬಗ್ಗೆ ಪೂರ್ತಿ ಗೊತ್ತೇ ಇಲ್ಲ. ಮಗುನ ಬದಲಾಯಿಸಿದ ನಿಜಾನೇ, ಅದನ್ನ ಬದಲಾಯಿಸಿದ ನನ್ನ ಗಂಡನೇ. ಬಾ 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 ಬಾ, ಬೇಗ ಬಾ ಬೇಗ ಬಾ. ನನ್ನ ಮಗಂಗೆ ಎಷ್ಟೊಂದ್ಸಲ ಹೇಳಿದ್ದೀನಿ ಇಂಥ ಕೆಲಸಗಳೆಲ್ಲ ಮಾಡಬೇಡ ಅಂತ. ಕೇಳೋದೇ ಇಲ್ಲ, ಕೊನೆಗೂ ಅನುಭವಿಸ್ದ. ಆ ಸೂರ್ಯ ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋಗಿ ಸಾಯಿಸ್ದ. ಏನೇ ಆಗ್ಲಿ ನೀವೊಂದ್ ಸ್ವಲ್ಪ ಹುಷಾರಾಗಿರಿ ಅಮ್ಮ. ನಿಮ್ಮೊಂದ್ ಸಾಯಿಸಿ ಅವನ್ ಮಗುನ ಪಡ್ಕೋತಾನೆ. ರಾಹುಲ್, ಸೂರ್ಯ ಕಾಣಿಸ್ದ. ಎಲ್ಲಿ ಸಂಜನಾ? ಪಾರ್ಕಿಂಗ್ ಅಲ್ಲಿ. ನಡಿ ನಡಿ. ಅಲ್ಲೇ ನೋಡ್ದೆ ರಾಹುಲ್. ನೀನ್ ಫಸ್ಟ್ ರಿಲ್ಯಾಕ್ಸ್ ಆಗು. ಎಲ್ಲಿ ನೋಡ್ದೆ? ಅಲ್ಲೇ. ಎಲ್ಲಿಗೆ ಹೋದ? ಸಂಜನಾ, ತುಂಬಾ ಯೋಚಿಸ್ಬೇಡ. ನೀನ್ ಯಾರನ್ನ ನೋಡಿ ಯಾರಂತ ಅನ್ಕೊಂಡಿಯೋ. ನೀನ್ ನಡಿ, ಫಸ್ಟ್ ಮನೆಗೆ ಹೋಗಿ ರೆಸ್ಟ್ ಮಾಡು. ನಾನು ನಿನಗೆ ಈವ್ನಿಂಗ್ ಕಾಲ್ ಮಾಡ್ತೀನಿ. ಅದಲ್ಲ, ನೀನ್ ನಡಿ ನಡಿ. ಬಾ ಬಾ ಬಾ. ಹುಷಾರು. ಬುದ್ಧಿಸ್ಥಿಮಿತದಲ್ಲಿ ಇಲ್ದಿರೋ ಅಂತ ಒಬ್ಬ ವ್ಯಕ್ತಿ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡು ಇಬ್ಬರನ್ನ ಸಾಯಿಸಿ ಅವ್ರ ಮನೆನ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಬೆಂಗಳೂರು ಹೊರವಲಯದಲ್ಲಿ ಕಂಡು ಬಂದಿದೆ. ಪೊಲೀಸರು ಅವನಿಗೋಸ್ಕರ ಹುಡುಕ್ತಾ ಇದ್ದಾರೆ. ಇವಾಗ ನಿನ್ಗೆ ಅರ್ಥ ಆಯ್ತಾ ನೀನು ಎಲ್ಲಿದ್ಯಾ ಅಂತ? ಮರ್ಯಾದೆಯಿಂದ ನನ್ನ ಮಗುನನ್ನು ಕೊಟ್ಬಿಟ್ಟು ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ನಿನ್ನ ಸಾಯಿಸೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ನನಗೆ. ಯಾರು ನೀನು? ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಬೇಡ. ಹಾಸ್ಪಿಟ್ಲಲ್ಲ ನಾನು ನೋಡ್ಲಿಲ್ವಾ? ಇಬ್ಬರನ್ನ ಸಾಯಿಸ್ದವ್ ನಾನು. ಇನ್ನು ನಿನ್ನ ಸಾಯಿಸೋದು ಯಾವ ಲೆಕ್ಕ? ಮಗುನ 5 ವರ್ಷ ಸಾಕಿದೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೇನು ಮಾಡದೆ ಬಿಟ್ಟು ಕಳಿಸ್ತಾ ಇದ್ದೀನಿ. ಸುಮ್ಮನೆ ಅವಳನ್ನ ನನಗೊಪ್ಪಿಸ್ಬಿಟ್ಟು ಇಲ್ಲಿಂದ ಹೊರಟೋಗು.
ರಿಯಾ ನನ್ನ ಮಗಳು ನಾನು ಯಾರಿಗೂ ಕೊಡಲ್ಲ. ಹೌದಾ? ನೀನು ಕೊಡಲಿಲ್ಲ ಅಂದರೆ ನಿನ್ನ ಸಾಯಿಸಿ ನನ್ನ ಮಗುನ ನಾನು ಎತ್ಕೊಂಡು ಹೋಗ್ತೀನಿ. ಅದು ನಿನ್ನಿಂದ ಆಗಲ್ಲ. ಏಯ್ ನಿಂತ್ಕೊಳ್ಳೆ, ಎಲ್ಲಿಗೆ ಓಡೋಗ್ತಿದ್ಯಾ? ನಿಂತ್ಕೊ, ಬಾಗ್ಲ ತೆಗೆ. ನೀನು ಎಲ್ಲೇ ಬಚ್ಚಿಟ್ಕೊಂಡ್ರು ನಿನ್ನ ಮಾತ್ರ ಬಿಡಲ್ಲ. ತೆಗೆ. ಆ ರೂಮಲ್ಲಿ ಓನರ್ ಅವರು ವಸ್ತುಗಳಿದೆ, ಆ ರೂಮ್ನ ಓಪನ್ ಮಾಡಬೇಡಿ. ನನ್ನ ಮನೇಲಿ ನನ್ನಿಂದನೇ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ದೀಯೇನೆ? ನೋಡ್ತೀನಿ. ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಂತ್ಕೋ.